ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಿ ಸಲಹು ಎಂದನು. ಅನ್ನಪೂರ್ಣಿ ಅಮ್ಮ ಸುತ್ತಿ ಸುತ್ತಿ ಬಂದೆ ನಮ್ಮ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಿಚ್ಚ ರವಿ ಮಾತಾಡೋದು. ನಾವು ಇವತ್ತು ಅಮಾವಾಸ್ಯೆ ದಿವಸ ನಮ್ಮ ಎಲ್ಲ ಸ್ನೇಹಿತರ ಜೊತೆ ಶ್ರೀ ದಾನಮ್ಮದೇವಿ ದರ್ಶನ ಪಡೆದು ಪುನೀತರಾಗಲು ಗುಡ್ಡಪುರಕ್ಕೆ ಹೊಂಟಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ಮಹಾರಾಷ್ಟ್ರದಲ್ಲಿರುವ ಈ ಒಂದು ದಾನಮ್ಮ ದೇವಿಯ ದೇವಸ್ಥಾನಕ್ಕೆ ಕರ್ನಾಟಕದಿಂದ ಭಕ್ತ ಸಾಗರವೇ ಹರಿದು ಹೋಗುತ್ತದೆ. ಎಲ್ಲೈತಿ ನಿಮಗೆ ತೋರಿಸ್ಬಿಡ್ತೀನಿ ನೋಡ್ರಿ. ಇವತ್ತು ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಗುಡ್ಡಾಪುರಕ್ಕೆ ನಾನು ಬಂದಿನಿ. ಇದರ ಇತಿಹಾಸ ನೋಡೋದಾದರೆ 12ನೇ ಶತಮಾನದಲ್ಲಿ ಬದುಕಿದ ದಾನಮ್ಮ ದೇವಿಯ ಮೂಲ ಹೆಸರು ಏನಪ್ಪಾ ಅಂತಂದ್ರೆ ಲಿಂಗಮ್ಮ. ಬಸವಣ್ಣನವರ ಶರಣ ಚಳುವಳಿಯ ಪ್ರಭಾವದಿಂದ ಸಮಾನತೆ, ಕಾಯಕ ಮತ್ತು ದಾಸೋಹದ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಮದುವೆಯ ನಂತರ ಗುಡ್ಡಾಪುರಕ್ಕೆ ಬಂದು ಹಸಿದವರಿಗೆ ಅನ್ನ, ಬಡವರಿಗೆ ಸಹಾಯ ಮತ್ತು ಎಲ್ಲರಿಗೂ ಸಮಾನ ಗೌರವ ನೀಡುತ್ತಿದ್ದರು. ಅವರ ಅಪಾರ ದಾನಶೀಲತೆಯಿಂದ ಜನರು ಅವರನ್ನು ದಾನಮ್ಮ ಎಂದು ಕರೆಯಲು ಆರಂಭಿಸಿದರು. ಇಂದಿಗೂ ಗುಡ್ಡಾಪುರದಲ್ಲಿ ನಡೆಯುವ ಅನ್ನದಾಸೋಹ ಮತ್ತು ಭಕ್ತರಿಗೆ ನೀಡುವ ಹೋಳಿಗೆ ಊಟ ಅವರ ಸೇವಾ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಅದರಿಂದ ದಾನಮ್ಮ ದೇವಿಯ ಕೇವಲ ದೇವತೆಯಲ್ಲ, ಬಸವಣ್ಣನವರ ದಾಸೋಹ ಮತ್ತು ಮಾನವೀಯತೆಯ ತತ್ವಗಳನ್ನು ಜೀವನದಲ್ಲಿ ಅನುಸರಿಸಿದ ಮಹಾನ್ ಶರಣೆ ಎಂದು ಭಕ್ತರು ಗೌರವಿಸುತ್ತಾರೆ. ಒಬ್ಳು ಹೆಣ್ಮಗಳಿದ್ಲು. ದಾನ ಧರ್ಮಗಳನ್ನ ಮಾಡ್ತಾ ಲಕ್ಷಾಂತರ ಜನಗಳಿಗೆ ಅನ್ನ ಹಾಕಿ ಸಲ್ಲುತ್ತಿದ್ಲು. ಅವಳನ್ನ ಜನ ನಿಂಗಮ್ಮ ಅಂತ ಕರಿತಿದ್ದವರು ದಾನಮ್ಮ ಅಂತ ಕರೆಯೋಕೆ ಶುರು ಮಾಡಿದ್ರು. ಮನುಷ್ಯಳಾಗಿದ್ದಾಗಲೇ ಅಷ್ಟು ಜನಕ್ಕೆ ಸಲ್ಲದವಳು ಈಗ ದೇವರಾದ್ಮೇಲೆ ಅಮ್ಮ, ದಾನಮ್ಮ, ಕಾಪಾಡಮ್ಮ ಅಂತ ಬಂದ ಜನಗಳ ಕೈ ಬಿಡ್ತಾಳ. ಅಮ್ಮ, ನಿನಗೋಸ್ಕರ ಒಂದು ಪುಟ್ಟ ಕವಿತೆ. ಪದಗಳಿಗೆ ಸಿಗದ ಓ ನನ್ನ ದೇವತೆ, ಎಷ್ಟೇ ಬರೆದರೂ ಸಾಲದು ನಿನ್ನ ಮೇಲೆ ಕವಿತೆ. ಯಾರಿಗೂ ಸಾಟಿ ಇಲ್ಲ ನೀ ತೋರಿಸುವ